ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಟೆನ್ಷನ್ ಮಾಡ್ಕೋಬೇಡ ಕಣವಿ, ಮಮ್ಮಿ ಬಾವಿ ತಗೋ ಬಂದು ಯಾವ ಸತ್ಯನೂ ಹೇಳಕ್ಕಿಲ್ಲ. ಆದ್ರೂ ಪುರುಷಿ ಸ್ನೇಹಕ್ಕ ಫೋನ್ ಮಾಡ್ತಿದ್ದಾಳೆ. ಹಲೋ ಅಕ್ಕ. ಸುಮಾ, ಪ್ಲಾನ್ ಸಕ್ಸಸ್ಸಾ? ಇನ್ನ ಗೊತ್ತಿಲ್ಲ ಅಕ್ಕ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಇಷ್ಟೊತ್ತಾಗಿದೆ, ಇನ್ನ ರಾಜಿ ಕಿಡ್ನಾಪ್ ಆಗಿಲ್ವಾ? ಅಪ್ಪ ಕಾಳಿ ವಾಪಸ್ ಬಂದಿಲ್ಲ, ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಸುಮಾ, ಏನೇ ಹೇಳ್ತಿದ್ಯಾ ನೀನು? 8 ಗಂಟೆಗೇನು ಸ್ವಲ್ಪ ಹೊತ್ತೆ ಕಣೆ ಇರೋದು. ಸ್ನೇಹಕ್ಕ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಧೈರ್ಯವಾಗಿ ಬಾವನ್ ಕರ್ಕೊಂಡು ಗ್ರಾಮ ದೇವತೆ ಹತ್ರಕ್ಕೆ ಬಾ. ಮಮ್ಮಿ ಅಲ್ಗೇನ್ ಬರಕಿಲ್ಲ. ಮತ್ ಸುಮಾ ಹಾಗೆ ಹೇಳ್ತಿದ್ದಾಳಲ್ಲ ಪುರ್ಸಿ. ಅವಳು ಸುಮ್ನೆ ಟೆನ್ಷನ್ ಮಾಡ್ಕೋತಾವಳೆ. ಮನೆ ಬೀಗ ಹಾಕೈತೆ ಸ್ನೇಹಕ್ಕ. ಹಾಲ್ನಾಗೆ ಮತ್ ಬರೋ ಔಷಧಿ ಬೆರೆಸಿ ನಾನೇ ಕೊಟ್ಬಿಟ್ಟು ಬಂದೆ. ಮಾವ ಡ್ಯಾಡಿ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗವ್ರೆ. ಹಾಗಾದ್ರೆ ನಾವ್ ಯಾವ ಭಯನೂ ಇಲ್ದೆ ಅಲ್ಲಿಗೆ ಬರ್ಬೋದು ತಾನೆ? ನಿನ್ ಬಾವ ಬೇರೆ ಒಂಟಿ ಕಾಲಲ್ಲೇ ನಿಂತಿದ್ದಾರೆ. ಅಕ್ಕ, ನೀನ್ ಏನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಧೈರ್ಯವಾಗಿ ಬಾ. ನಾವು ಇನ್ನೇನು ಇಲ್ಲಿಂದ ಹೊಡ್ತೀವಿ, ಸರಿನಾ? ಪುರುಷಿ, ಇವಾಗ್ಲೂ ನಿಮ್ಮ ಮಮ್ಮಿ ಅಲ್ಲಿಗೆ ಬರಲ್ಲ ತಾನೆ? ಬೆಳಗಾನ ಕೂತ್ಕೊಂಡ್ಕಾದ್ರೂ ಮಮ್ಮಿ ಅಲ್ಲಿಗೆ ಬರಕಿಲ್ಲ, ಆಯ್ತಾ? ಏನಂತ ಸ್ನೇಹ? ಅತ್ತೆ, ಆ ರಾಜಿ ಯಾರತ್ರನೂ ನಿಜ ಹೇಳ್ಬಾರ್ದು ಅಂತ ಗೋಪಾಲಪ್ಪನು ಕಾಳಿ ಇಬ್ರು ಸೇರಿ ಅವಳನ್ನ ಕಿಡ್ನಾಪ್ ಮಾಡಿದ್ದಾರೆ. ನಮ್ಗೆ ಯಾವ ಭಯನೂ ಇಲ್ಲ. ಆ ರಾಜಿ ಒಂಥರ ರೋಗ ಇದ್ದಂಗೆ, ಸರಿಯಾಗಿ ಮತ್ ತಕೊಳ್ಳಿಲ್ಲ ಅಂದ್ರೆ ಅಪಾಯ ಕಟ್ಟಿಟ್ಟು ಬುತ್ತಿ. ಇಲ್ಲ ಅತ್ತೆ, ಪುರ್ಸಿ ಕಾನ್ಫಿಡೆಂಟ್ ಆಗಿ ಹೇಳಿದಾನೆ, ಆ ರಾಜಿ ಅಲ್ಲಿಗೆ ಬರಲ್ವಂತೆ. ಏನು ಬರಲ್ವಂತ? ಯೋಳಿ ಸ್ನೇಹವರ, ನಮ್ಮವರು ಗ್ರಾಮ ದೇವತೆ ಹತ್ರ ಬರಕಿಲ್ವಂತ. ಮತ್ತಂಗಾರೆ ಬತ್ತೆ ಅಂತ ಚೀಟಿ ಬರ್ದಿದ್ದಾರು. ಅಯ್ಯಯ್ಯಯ್ಯಯ್ಯ, ಇದು ಒಳ್ಳೆ ಕಥೆ ಆಯ್ತಲ್ಲ ನಿಂದು. ಸದಾಶಿವಂಗ್ ಒಂದೇ ಧ್ಯಾನ ಅನ್ನಂಗೆ ನಾವ್ ಯೋನೋ ಮಾತಾಡ್ತಿದ್ರೆ ನೀನ್ ಯೋನೋ ಕೇಳ್ತಿದ್ಯಲ್ಲ. ಬರಲ್ಲ ಅಂದಿದ್ದು ನನ್ಗೆ. ಹೌದು. ನೀನ್ ಬರಕಿಲ್ವಾ? ಯಾಕವ? ಅದು ವಸು ಮಗಿಗೆ ಸೂಜಿ ಹಾಕಿಸ್ಕೊಂಬಂದವಳೆ. ಅದಿನ್ 1 ಗಂಟೆ ಜ್ವರದಾಗೆ ರೋಸ್ತದೆ. ನಾನು ನಿಮ್ ಜೊತೆಯಾಗಿ ಬಂದ್ಬಿಟ್ರೆ ಇನ್ನು ಮಗಿನ್ ನೋಡ್ಕೊಳ್ಳೋರು ಯಾರು, ಅವ್ವನ್ ನೋಡ್ಕೊಳ್ಳೋರು ಯಾರು? ಅದಕ್ಕೆಯ ನಾನ್ ಬರಕಿಲ್ಲ, ನೀವಿಬ್ರವಾಗಿ ಬನ್ನಿ. ನೀನು ಬಂದಿದ್ರೆ ಸಂದಾಗಿಸುತ್ತವ. ಕಳ್ಳಾಟ ಎಲ್ಲ ಯಾರು ಆಡ್ರೋದಂತ ಗೊತ್ತಾಗಿರೋದು. ಗೊತ್ತಾಗ್ಬಾರ್ದು ಅಂತಲೇ ಅಲ್ವೇ ನಾವ್ ಈಟೆಲ್ಲ ಮಾಡ್ತಿರೋದು. ಏನಂದವ? ಅದೇ ಕಲ, ಯಾರು ಹೋದ್ರೂ ಗೊತ್ತಾಗೇ ಆಯ್ತದೆ. ಅದಕ್ಕೆ ನೀವು ಹೋಗಿ ಬನ್ನಿ ಎಂದೆ. ಯಾರು ಬರ್ತಾರೋ ಬಿಡ್ತಾರೋ, ನಾನಂತೂ ಹೋಗಿ ಹೋಯ್ತೀನಿ. ಸ್ನೇಹವರ ಬನ್ನಿ. ನಮ್ಮವ್ವ ಇಲ್ಲೂ ಇಲ್ವಲ್ಲ ಪುಟ್ಟವ್ವ? ಅದೇ ಗೊತ್ತಿಲ್ಲ, ಆಮ್ಯಾಕ್ ಬರ್ತಾಳೋ ಏನೋ. ದಿಟ, ನಮ್ಮವ್ವ ಇಂಥವ್ನೆಲ್ಲ ತಪ್ಪಿಸ್ಕೊಳಕಿಲ್ಲ. ಎಲ್ಲೇ ಇದ್ರು ಬಂದೇ ಬರ್ತಾಳೆ. ಸುಮಾ, ಟೈಮ್ ಎಷ್ಟಾಗದೆ? 7:50. 8 ಗಂಟೆಗೆ 10 ನಿಮಿಷ ಐತೆ. 10 ನಿಮಿಷದಾಗೆ ಇದಕ್ಕೆಲ್ಲ ತೆರೆ ಬೀಳ್ತದೆ. ಆತ್ಮ ಬಂದ್ರೆ ಈ ದಿನಾನೇ ಅದ್ಭುತ, ಬರ್ಲಿಲ್ಲ ಅಂದ್ರೆ ಇದು ಯಾರ್ದೋ ಕಳ್ಳಾಟ ಅಂತ ಗೊತ್ತಾಗೋಯ್ತದೆ. ಇದೆಲ್ಲ ಯಾರು ಬೇಕು ಅಂತ ಮಾಡ್ತಾವ್ರೆ ಅಂತ ತಿಳಿಬೇಕಲ್ಲ, ಹಾಗಿದೆ. ನೀನೇನ್ಲ ಮಾಡ್ತಿ? ನಾನೇನು ಮಾಡಕ್ಕಿಲ್ಲ, ನಮ್ ಗೌಡ್ರು ಸರಿಯಾಗಿ ಮಾಡ್ತಾರೆ. ಹಂಗೇನಾದ್ರೂ ಗೊತ್ತಾದ್ರೆ ಇಂಥ ಕೆಟ್ಟ ಕೆಲಸ ಮಾಡೋಣ ಊರಿಂದ ಬಹಿಷ್ಕಾರ ಹಾಕ್ಬೇಕು. ಬಹಿಷ್ಕಾರ ಹಾಕಿದ್ರೆ ಸಾಕಾಗೋದಿಲ್ಲ, ಊರ್ ಬಾಗಿಲು ಕಟ್ಟಾಕಿ ಆಳ್ಗೊಂದು ಕಲ್ಲು ಹೊಡೆದು ಸಾಯಿಸ್ಬೇಕು. ಅವ್ರನ್ನ ಸಾಯಿಸಿ ಆ ಕರ್ಮ ನಮಗೆ ಯಾಕೆ? ಅನ್ನ ನೀರಿಲ್ದಂಗೆ ಮಾಡವ ಬಿಡಿ. ಇದೇನಕ್ಕ, ಒಬ್ಬೊಬ್ರು ಒಂದೊಂಥರ ಹೇಳ್ತಿದ್ದಾರೆ. ಒಂದ್ ವೇಳೆ ಇದನ್ನು ಮಾಡಿದ್ ನಾವೇ ಅಂತ ಗೊತ್ತಾಗೋದ್ರೆ ಸುತ್ತೋಗ್ತೀವ. ಈ ಸುಮ್ಕೆ ಇರವಿ, ಮೊದಲೇ ಕೈಕಾಲೆಲ್ಲ ನಡುಕ್ತಾ ಇದೆ, ಅದ್ರಾಗೆ ನೀನ್ ಬರೀ ಇದ್ರು.
ನೋಡ್ರಪ್ಪ, ನನ್ನ ಮಗಳು ಬದುಕಿರೋ ಗಂಟ ಕುಟುಂಬಕ್ಕೂ ಊರಿಗೂ ತ್ಯಾಗಿ ಬದುಕಿದ್ಲು. ಈಗ ಅವಳ ಹೆಸರು ಹೇಳ್ಕೊಂಡು ಊರಿಗೆ ಕೆಡಕ್ ಮಾಡ್ತಾ ಇದ್ರೆ ನಾನು ಸುಮ್ಕಿರಕ್ಕಾಗಕ್ಕಿಲ್ಲ. ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಇದೇನವೇ ಅವನು ಸಿಕ್ಸ್ ಆಗಿ ಅಂತಾರೆ ಹೇಳ್ತಾಳೆ. ಅಕ್ಕ, ಒಂದು ವೇಳೆ ರಾಜಿ ಬರಲಿಲ್ಲ ಅಂದ್ರೆ ನಾವು ಬಚಾವು, ಅವಳು ಬಂದರೆ ಇದೇ ನಮ್ಮ ಕೊನೆ ದಿನ. ಓಡೋದವನು ನೀವು ಮನೆ ಇಲ್ವಲ್ಲವೇ? ಏನಾಗ್ತದೋ ಏನೋ. ಫೋನ್ ಆದರೂ ಮಾಡು. ಪುಟ್ಟಕ್ಕ, ಇದೇನು ಬಂಗಾರಮ್ಮನ ಕಡೆಯವ್ರು ಯಾರು ಬಂದಿಲ್ವಾ? ಅವ ಯಾರು ಅಂತ ಏನೋ ಗೊತ್ತಾಯ್ತಾ? ಇನ್ನು 8 ನಿಮಿಷ ಅದೇ ಕಣ್ರಿ ಅಣ್ಣ. ಇವತ್ತು ಎಲ್ಲದಕ್ಕೂ ಒಂದು ಕೊನೆ ಆಯ್ತದೆ. ಮೋಸ ಮಾಡಿದವ್ರನ್ನ ನಾನಂದು ಸುಮ್ಕೆ ಬಿಡೋಕ್ಕಿಲ್ಲ. ಬಾಬು, ನಾವು ಹಿಂಗೆ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರೆ ಹಾಕಿಲ್ಲ. ಆ ಮನೆಯಾಳಿ ಗ್ರಾಮ ದೇವತೆ ತಾವ ಹೋಗಿ ಎಲ್ರ ಮನ ಮರು ತೆಗೆದಾಕ್ಬಿಡ್ತಾಳೆ. ಪಾಪ ಪುಟ್ಟಕ್ಕ ಕಣ, ಯಾವುದು ತೆಪ್ಪು ಮಾಡದೆ ಅವಮಾನ ಅನುಭವಿಸ್ದಂಗೆ ಆಗೋಯ್ತದಲ್ಲ. ಹಂಗೆಲ್ಲ ಆಗ್ಬಾರ್ದು ಕಳೆ. ಹೆಂಗನ ಮಾಡಿ ಅವಳು ಗ್ರಾಮ ದೇವತೆ ಹತ್ರ ಹೋಗೋದನ್ನು ತಡಿಬೇಕು. ಯಾರಿಗಾರು ಫೋನ್ ಹಾಕಲ್ಲ? ಫೋನು ಫೋನ್ ಇಲ್ಲ. ಇಟ್ಟೆಲ್ಲ ಮಾಡ್ಬಿಟ್ಟು ಹೋದವಳು ಫೋನ್ ಬಿಟ್ಬಿಟ್ಟು ಹೋದಾಳ. ಎಲ್ಲ ಫೋನ್ ಒತ್ಕೊಂಡು ಹೋಗೋಳೆ. ನನ್ನ ಫೋನು ಎತ್ಕೊಂಡು ಹೋಗ್ಬಿಟ್ಟು ಹೊಡ್ಕಲ್ಲ. ಬಾಬು, ಪಕ್ಕ ಅವಳು ಎಲ್ಲ ಪ್ಲಾನ್ ಮಾಡ್ಕೊಂಡೆ ಹೋಗೋಳೆ. ಓ, ಊರವರೆಲ್ಲ ಗ್ರಾಮ ದೇವತೆ ಹತ್ರ ಹೋಗಿರೋದಕ್ಕೆ ನಾವಿಷ್ಟೆಲ್ಲ ಬಾಯಿ ಬಡ್ಕೊಂಡ್ರು ಬಾಗಿಲು ತೆಗೆಯಕ್ಕೆ ಯಾರಿಲ್ಲದೆ ಇರೋದು. ಈಗ ನಮಗೆ ಬೇರೆ ದಾರಿ ಇಲ್ಲ, ಬಾಗಿಲು ಹೊಡಿಬೇಕು. ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ. ಒಂದು ವೇಳೆ ಎಲ್ಲರೂ ಮನೆ ಒಳಗಡೆನ ಲಾಕ್ ಆಗೋರ ಹಿಂಗೆ ಬೀಗ ಹೊಡೆದ್ರೆ ತಿಳಿತೈತೆ. ಕಳೆ ಹೇಳಿಲ್ಲ. ಎಳೆ